ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಇನ್ನೂ ಯಾರೆಲ್ಲ ತಿರುಮಲಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಹೋಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವ್ರನ್ನ ದರ್ಶನ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ, ಅವರಿಗೆಲ್ಲ ಒಂದು ಶುಭ ಸುದ್ದಿ ಇದೆ. ಸೊ ಈಗ ನಮಗೆ ಡಿಸೆಂಬರ್ ತಿಂಗಳಿಗೆ ಯಾವ ಒಂದು ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ಸಾಕಷ್ಟು ಜನ ನಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ನಮಗೆ ತಿರುಮಲಕ್ಕೆ ಹೋಗ್ಲಿಕ್ಕೆ 3 months ಮುಂಚೆನೆ ಪ್ಲಾನ್ ಮಾಡಿಕೊಂಡು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಿದೆ ಅಂತ. ಸೊ ಅವರೆಲ್ಲ ಈ ಒಂದು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನೀವು ಕೇವಲ 1 week ಮುಂಚೆ ಕೂಡ ಈ ಒಂದು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಈಗ ನಮಗೆ ಡಿಸೆಂಬರ್ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ನ ನವೆಂಬರ್ 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ ಒಂದು ದಿವ್ಯಾನುಗ್ರಹ ಹೋಮ ಏನಂದ್ರೆ ನಮಗೆ ಅಲಿಪಿರಿ ಹತ್ರ ಇರುವ ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲಾ ಹತ್ರ ನಮಗೆ ಹೋಮನ ನಡೆಸ್ತಾರೆ. ಆ ಒಂದು ಹೋಮದ ಟಿಕೆಟ್ಸ್ನ ನಮಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಈ ಹೋಮದ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಹೋಮ ಅಟೆಂಡ್ ಮಾಡುವ ಒಂದು ಅವಕಾಶ ಕೂಡ ಇರುತ್ತೆ. ಅದಾದ ನಂತರ ನಮಗೆ 300 rupees ಕ್ಯೂ ಲೈನ್ ಅಲ್ಲಿ ದರ್ಶನಕ್ಕೂ ಕೂಡ ಅಲೋ ಮಾಡ್ತಾರೆ. ಈ ದಿವ್ಯಾನುಗ್ರಹ ಹೋಮದ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಮಗೆ 1600 ರೂಪಾಯಿ ಆಗಿರುತ್ತೆ. ಇದರಲ್ಲಿ ನಮಗೆ 1000 ರೂಪಾಯಿ ಹೋಮಕ್ಕೆ ಆದ್ರೆ 600 ರೂಪಾಯಿ 300 rupees ಟಿಕೆಟ್ಸ್ಗೆ ಆಗಿರುತ್ತೆ. ನಾವು ಒಂದು ಹೋಮದ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡ್ರೆ ಇಬ್ಬರನ್ನ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇನ್ನು ಯಾರೆಲ್ಲ ಹೋಮದ ಟಿಕೆಟ್ಸ್ ಬುಕ್ ಮಾಡ್ಕೊಂತೀರಾ, ನೀವು ಬೆಳಗ್ಗೆ 8 ಗಂಟೆಗೆ ಹೋಮನ ಅಟೆಂಡ್ ಮಾಡಬೇಕು ಅಲಿಪಿರಿ ಹತ್ರ ಇರುವ ಸಪ್ತಗೋ ಪ್ರದಕ್ಷಿಣಾ ಶಾಲಾ ಹತ್ರ. ಅದಾದ ನಂತರ ನಿಮ್ಮ ಒಂದು ಟಿಕೆಟ್ಸ್ನ ಅಲ್ಲಿ ವೆರಿಫೈ ಮಾಡಿಸ್ಕೋಬೇಕಾಗಿರುತ್ತೆ. ಅದಾದ ನಂತರ ನೀವು ತಿರುಮಲಕ್ಕೆ ಹೋಗ್ಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ATC ಸರ್ಕಲ್ ಇಂದ ನೀವು 300 rupees ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಈ ಒಂದು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ ನಮಗೆ ದಿನಕ್ಕೆ 250 ಟಿಕೆಟ್ಸ್ ಆಗಿ ರಿಲೀಸ್ ಮಾಡ್ತಾರೆ. ಮುಂಚೆ ಈ ಒಂದು ಟಿಕೆಟ್ಸ್ನ 50 ಟಿಕೆಟ್ಸ್ ನಮಗೆ ಆಫ್ಲೈನ್ ಅಲ್ಲಿ ಕೂಡ ಕೊಡ್ತಾ ಇದ್ರು. ಆದ್ರೆ ಈಗ ನಮಗೆ ಆಫ್ಲೈನ್ ಅಲ್ಲಿ ಈ ಒಂದು ದರ್ಶನದ ಟಿಕೆಟ್ಸ್ನ ಕೊಡ್ತಿಲ್ಲ. ಕೇವಲ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋದ್ರೆ ಮಾತ್ರ ನಿಮಗೆ ಹೋಮ ಅಟೆಂಡ್ ಮಾಡುವ ಅವಕಾಶ ಇರುತ್ತೆ. ಇನ್ನು ಈ ಒಂದು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ ಅಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ನೀವು ಒಂದು ಮೊಬೈಲ್ ನಂಬರ್ ಇಂದ ಲಾಗಿನ್ ಆದ್ರೆ ಕೇವಲ ಇಬ್ಬರಿಗೆ ಮಾತ್ರ ದರ್ಶನದ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. ಇದರಲ್ಲಿ ನೀವು 3 ಆಗಿರ್ಬೋದು ಅಥವಾ 5 ಜನಕ್ಕಾಗಿರ್ಬೋದು ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರೋದಿಲ್ಲ. ಇನ್ನು ಈಗ ನಮಗೆ ಪ್ರಸ್ತುತ ಡಿಸೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ನಮಗೆ ನವೆಂಬರ್ 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಸಾಕಷ್ಟು ಜನ ಕೇಳೋದು, ಈಗ ಡಿಸೆಂಬರ್ ತಿಂಗಳಿಗೆ ಈ ಒಂದು ಹೋಮದ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರಲ್ಲ, ಇದನ್ನ ನಾವು ಬುಕ್ ಮಾಡ್ಕೊಂಡ್ರೆ ನಮಗೆ ಅಕಾಮಡೇಷನ್ ನ ರಿಲೀಸ್ ಮಾಡ್ತಾರಾ ಅಂತ. ಆದ್ರೆ ನಿಮ್ಗೆ ಅಕಾಮಡೇಷನ್ ಸಪರೇಟ್ ಆಗಿ ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ಗೆ ರಿಲೀಸ್ ಮಾಡೋದಿಲ್ಲ. ಸೊ ನಿಮ್ಗೆ ಏನಾದರೂ ರೂಮ್ ಬೇಕಿದ್ರೆ ನೀವು ತಿರುಮಲದಲ್ಲಿ CRO ಆಫೀಸ್ ಹತ್ರ ಹೋಗ್ಬಿಟ್ಟು ಆಫ್ಲೈನ್ ಅಲ್ಲಿ ರೂಮ್ಸ್ ನ ತಗೋಬಹುದಾಗಿರುತ್ತೆ. ಅದೇ ತಿರುಪತಿಯಲ್ಲಿ ಬೇಕಿದ್ರು ನಿಮ್ಗೆ ವಿಷ್ಣು ನಿವಾಸದಲ್ಲಿ ಅವೈಲಬಿಲಿಟಿ ಇದ್ರೆ ಆಫ್ಲೈನ್ ಅಲ್ಲಿ ರೂಮ್ಸ್ ಕೊಡ್ತಾರೆ. ಇನ್ನು ತಿರುಮಲದಲ್ಲಿ ನಮಗೆ ಉಚಿತ ಲಾಕರ್ ಫೆಸಿಲಿಟಿ ಕೂಡ ಇರುತ್ತೆ. ಇದು 4 ಕಡೆ ಇರುತ್ತೆ ನಮಗೆ: ಮಾಧವ ನಿಲಯಂ, ಪದ್ಮನಾಭ ನಿಲಯಂ, ಯಾತ್ರಿ ಸದನ್ PAC1, ಯಾತ್ರಿ ಸದನ್ PAC3. ಈ ರೀತಿ ನಮಗೆ 4 ಕಡೆ ನಮಗೆ ಉಚಿತವಾದ ಲಾಕರ್ ಫೆಸಿಲಿಟಿ ಇರುತ್ತೆ. ಸೊ ನೀವು ಅದನ್ನು ಕೂಡ ಉಪಯೋಗಿಸ್ಕೋಬಹುದಾಗಿರುತ್ತೆ. ಇನ್ನು ಯಾರಿಗೆಲ್ಲ ತಿರುಪತಿಯ ಲೋಕಲ್ ಟೆಂಪಲ್ಸ್ ಅಲ್ಲೂ ಕೂಡ ಸೇವೆ ನೋಡಬೇಕು ಅಂತ ಆಸೆ ಇರುತ್ತೆ, ಅವರು ಈಗ ಡಿಸೆಂಬರ್ ತಿಂಗಳಿಗೆ ನಮಗೆ TTD ಲೋಕಲ್ ಟೆಂಪಲ್ ಅರ್ಜಿತ ಸೇವಾಸ್ನ ಆನ್ಲೈನ್ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಇದನ್ನ ನಮಗೆ ಡಿಸೆಂಬರ್ ತಿಂಗಳ ಒಂದು ಅರ್ಜಿತ ಸೇವಾ ಟಿಕೆಟ್ಸ್ನ ನಮಗೆ ನವೆಂಬರ್ 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇದು ಲೋಕಲ್ ಟೆಂಪಲ್ ಸೇವಾ ಆಗಿರುತ್ತೆ. ಇದು ತಿರುಮಲದಲ್ಲಿ ನಡೆಯುವ ಸೇವೆ ಅಲ್ಲ. ನಿಮಗೆ ತಿರುಪತಿಯ ಲೋಕಲ್ ಟೆಂಪಲ್ಸ್ ಅಂದ್ರೆ ಈಗ ನಿಮಗೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಅಥವಾ ತಿರುಚಾನೂರಿನಲ್ಲಿರುವ ಪದ್ಮಾವತಿ ಅಮ್ಮವಾರಿ ದೇವಸ್ಥಾನ ಆಗಿರ್ಬೋದು, ಅಥವಾ ನಮಗೆ ಶ್ರೀನಿವಾಸ ಮಂಗಾಪುರದಲ್ಲಿರುವ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಾಗಿರ್ಬೋದು. ಸೊ ಈ ರೀತಿಯ ತಿರುಪತಿಯ ಲೋಕಲ್ ಟೆಂಪಲ್ಸ್ದು ಸೇವೆಸ್ನ ರಿಲೀಸ್ ಮಾಡ್ತಿದ್ದಾರೆ. ಯಾರಿಗೆಲ್ಲ ತಿರುಮಲದಲ್ಲಿ ಈಗ ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಆಗದಲ್ಲೇ ಸುಪ್ರಭಾತ ಆಗಿರ್ಬೋದು, ಅಭಿಷೇಕ ಸೇವೆ ಆಗಿರ್ಬೋದು ನೋಡುವ ಅವಕಾಶ ಸಿಗ್ತಿಲ್ಲ, ನೀವು ಶ್ರೀನಿವಾಸ ಮಂಗಾಪುರದಲ್ಲಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅವರ ಈ ಒಂದು ಅರ್ಜಿತ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡೋದ್ರೆ ನಿಮಗೆ ತಿರುಮಲದ ರೀತಿಯೇ ಇಲ್ಲೂ ಕೂಡ ಸೇವೆ ನೆರವೇರಿಸ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ದರ್ಶನ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಈ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಅದೇ ರೀತಿ ನಮಗೆ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲೂ ಕೂಡ ನಮಗೆ ಸುಪ್ರಭಾತ ಸೇವೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ನಮಗೆ ಶನಿವಾರದೊತ್ತು ಪುಷ್ಪಾಂಜಲಿ ಸೇವಾ ಅಂತ ನಡೆಯುತ್ತೆ. ಇದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸಾಕಷ್ಟು ಜನಕ್ಕೆ ತಿರುಚಾನೂರಲ್ಲಿ ಕೂಡ ದರ್ಶನ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ, ಯಾಕಂದ್ರೆ ಅಲ್ಲೂ ಕೂಡ ವಿಪರೀತ ರಶ್ ಇರುತ್ತೆ. ಸೊ ನೀವು ಈ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋದ್ರೆ ನಿಮಗೆ ತುಂಬಾನೇ ಚೆನ್ನಾಗಿ ದರ್ಶನ ಆಗುತ್ತೆ. ಮತ್ತೆ ನಿಮಗೆ ತಿರುಮಲದ ರೀತಿಯ ಇಲ್ಲೂ ಕೂಡ ಸೇವೆ ನೋಡುವ ಒಂದು ಅವಕಾಶ ಕೂಡ ಇರುತ್ತೆ. ಇನ್ನು ಇಲ್ಲಿ ನಮಗೆ ಒಂದೊಂದು ದೇವಸ್ಥಾನದಲ್ಲಿ ಬೇರೆ ಬೇರೆ ರೀತಿಯ ಸೇವೆಗಳಿರುತ್ತೆ. ಮತ್ತೆ ಈ ಸೇವೆಗಳು ಕೂಡ ನಮಗೆ ಈಗ ತಿರುಪವಡ ಸೇವೆ ನಮಗೆ ಕೇವಲ ಗುರುವಾರ ನಡೆಯುತ್ತೆ, ಪುಷ್ಪಾಂಜಲಿ ಸೇವಾ ನಮಗೆ ಕೇವಲ ಶನಿವಾರ ನಡೆಯುತ್ತೆ. ಸೊ ಆ ರೀತಿ ಒಂದೊಂದು ಸೇವೆ ನಮಗೆ
ಒಂದೊಂದು ದಿನಗಳಲ್ಲಿ ರಿಲೀಸ್ ಮಾಡ್ತಾರೆ. ಸುಪ್ರಭಾತ ಸೇವೆ ಆದರೆ ನಮಗೆ ಪ್ರತಿದಿನ ಕೂಡ ಇರುತ್ತೆ. ಸೊ ಇದನ್ನು ನೀವು ಬುಕ್ ಮಾಡ್ಕೋಬೋದು. ಅಥವಾ ಕಲ್ಯಾಣೋತ್ಸವ ಸೇವೆ ಕೂಡ ನಮಗೆ ಪ್ರತಿದಿನ ಕೂಡ ಇರುತ್ತೆ. ಸೊ ಈ ಸೇವೆನ ಕೂಡ ನೀವು ಬುಕ್ ಮಾಡ್ಕೋಬೋದು. ಈ ರೀತಿ ಈಗ ನಮಗೆ ಟಿ ಟಿ ಡಿ ಲೋಕಲ್ ಟೆಂಪಲ್ ಸೇವಾಸ್ನ ನವೆಂಬರ್ 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ಕೂಡ ನೀವು ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ ಇಬ್ಬರಿಗೆ ಮಾತ್ರ ಸೇವೆ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ಯಾವ ರೀತಿಯಾಗಿ ನೀವು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸು ಮತ್ತು ಈ ಟಿ ಟಿ ಡಿ ಲೋಕಲ್ ಟೆಂಪಲ್ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಟಿ ಟಿ devastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಈಗ ನಿಮ್ಮ ಫೋನಿಗೆ OTP ಬಂದಿರುತ್ತೆ. ಆ ಒಂದು OTPನ ನಾವಿಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ನಾವು ಟಿ ಟಿ ಡಿ ಅಫಿಷಿಯಲ್ ವೆಬ್ಸೈಟಲ್ಲಿ ಲಾಗಿನ್ ಆಗಿದ್ದೀವಿ. ಮೊದಲಿಗೆ ನಾವು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ಸಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮಂ ಅಂತ ನಿಮ್ಗೆ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಮಗೆ ಆಪ್ಷನ್ ಕಾಣಿಸ್ತಿದೆ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮಂ ಅಂತ. ಈಗ ನಾನು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅರ್ಜಿತ ಸೇವಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಟೆಂಪಲ್ ಬಂದ್ಬಿಟ್ಟು ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲಾ ತಿರುಪತಿ ಅಂತ ಇರುತ್ತೆ. ಸೇವೆ ಬಂದ್ಬಿಟ್ಟು ದಿವ್ಯಾನುಗ್ರಹ ಹೋಮಂ ಸೇವೆ ಸೆಲೆಕ್ಟ್ ಆಗಿರುತ್ತೆ. ಈಗ ಪ್ರಸ್ತುತ ನಮಗೆ ಡಿಸೆಂಬರ್ ತಿಂಗಳ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದು ಎಕ್ಸಾಕ್ಟ್ ಆಗಿ 10 o'clockಗೆ 10 ಗಂಟೆಗೆ ನಮಗೆ ಡಿಸೆಂಬರ್ ತಿಂಗಳ ಒಂದು ಟಿಕೆಟ್ಸ್ ರಿಲೀಸ್ ಆಗುತ್ತೆ. ನೀವು 9:50 ಅಷ್ಟೊತ್ತಿಗೆ ವೆಬ್ಸೈಟ್ಗೆ ಲಾಗಿನ್ ಆಗಿದ್ರೆ ಎಕ್ಸಾಕ್ಟ್ 10 o'clockಗೆ ನೀವು ಈ ಪೇಜ್ಗೆ ಬಂದರೆ ಇಲ್ಲಿ ಡಿಸೆಂಬರ್ ತಿಂಗಳ ಎಲ್ಲ ಡೇಟ್ಸ್ಗೂ ಕೂಡ ನೀವು ಗ್ರೀನ್ ಅಂದರೆ ಅವೈಲೇಬಲ್ ಅಲ್ಲಿ ನೋಡ್ತೀರಾ. ಸೊ ನಿಮಗೆ ಯಾವ ಡೇಟ್ ಬೇಕು ಆ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ಟಿಕೆಟ್ಸ್ ನೀವು ಕೇವಲ ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ ಒಂದು ಟಿಕೆಟ್ನ ಮಾತ್ರ ಬುಕ್ ಮಾಡ್ಕೋಬೋದಾಗಿರುತ್ತೆ. ಒನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ದಿವ್ಯಾನುಗ್ರಹ ಹೋಮ ಅಂತ ಸೇವಾ ಇರುತ್ತೆ. ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ. ಅಲ್ಲಿ ನೀವು ಡೀಟೇಲ್ಸ್ನ ಎಂಟರ್ ಮಾಡ್ಬೋದಾಗಿರುತ್ತೆ. ಒಂದು ಟಿಕೆಟಲ್ಲಿ ನೀವು ಇಬ್ರು ಡೀಟೇಲ್ಸ್ನ ಎಂಟರ್ ಮಾಡ್ಬೋದು. ಸೊ ನೀವು ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಜನರಲ್ ಡೀಟೇಲ್ಸಲ್ಲಿ ನಿಮಗೆ ಗೋತ್ರಂ, ಇಮೇಲ್ ID, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ ನೀವು ಜನರಲ್ ಡೀಟೇಲ್ಸಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಪಿಲ್ಗ್ರಿಮ್ ಡೀಟೇಲ್ಸ್ಗೆ ಬಂದರೆ ನಿಮ್ಮ ನೇಮ್, ಏಜ್, ಜೆಂಡರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಇಷ್ಟು ಡೀಟೇಲ್ಸ್ನ ಪ್ರಾಪರಾಗಿ ಎಂಟರ್ ಮಾಡ್ಬೋದು. ಒಂದು ಟಿಕೆಟಲ್ಲಿ ನಾವು ಇಬ್ಬರಿಗೆ ದರ್ಶನನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಇಬ್ರದ್ದು ಡೀಟೇಲ್ಸ್ ಎಂಟರ್ ಮಾಡಿ ಕಂಟಿನ್ಯೂ ಕೊಟ್ಟರೆ ನೀವು ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಸೊ ಟೋಟಲ್ ಈ ಒಂದು ಸೇವೆದು ಕಾಸ್ಟ್ ಬಂದ್ಬಿಟ್ಟು ನಮಗೆ 1600 ರೂಪಾಯಿ ಆಗಿರುತ್ತೆ. ನಿಮಗೆ ಪೇಮೆಂಟ್ ಮಾಡಲಿಕ್ಕೆ 3 ಮೆಥಡ್ ಇರುತ್ತೆ. ಒಂದು UPI ಮೆಥಡ್ ಇರುತ್ತೆ, ಇನ್ನೊಂದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್, ಮತ್ತೊಂದು ನೆಟ್ ಬ್ಯಾಂಕಿಂಗ್. ನಿಮಗೆ ಯಾವ್ದು ಕನ್ವೀನಿಯಂಟೋ ಆ ಒಂದು ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ದಿವ್ಯಾನುಗ್ರಹ ಹೋಮದ ದರ್ಶನದ ಟಿಕೆಟ್ಸ್ ಬುಕ್ ಆಗುತ್ತೆ. ನೆಕ್ಸ್ಟ್ ನಮ್ಗೆ ಅದೇ ರೀತಿ ಲೋಕಲ್ ಟೆಂಪಲ್ ಸೇವಾಸ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಈ ಒಂದು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನೀವು ಆನ್ಲೈನ್ ಸರ್ವಿಸಸ್ ಅಲ್ಲಿ ಆರ್ಜಿತ ಸೇವಾ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಟೆಂಪಲ್ ಇರುತ್ತೆ. ಸೊ ಈ ಟೆಂಪಲ್ ಡ್ರಾಪ್ ಡೌನ್ ಅಲ್ಲಿ ನಾವು ಟೆಂಪಲ್ಸ್ನ ಸೆಲೆಕ್ಟ್ ಮಾಡ್ಕೋಬಹುದು. ಲೋಕಲ್ ಟೆಂಪಲ್ಸ್ದು ಎಲ್ಲ ಟೆಂಪಲ್ ಕೂಡ ಇಲ್ಲಿ ನಮಗೆ ಆ್ಯಡ್ ಮಾಡಿದ್ದಾರೆ. ಗೋವಿಂದರಾಜಸ್ವಾಮಿ ಟೆಂಪಲ್ ತಿರುಪತಿ, ಪದ್ಮಾವತಿ ಅಮ್ಮವಾರಿ ದೇವಸ್ಥಾನ ತಿರುಚಾನೂರು, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ, ಶ್ರೀನಿವಾಸ ಮಂಗಾಪುರ, ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಅಪ್ಲಾಯಗುಂಟ, ಶ್ರೀನಿವಾಸ ಟೆಂಪಲ್ ತಿರುಚಾನೂರು, ಈ ರೀತಿಯ ತಿರುಪತಿಯ ಲೋಕಲ್ ಟೆಂಪಲ್ಸ್ ಎಲ್ಲ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನೀವು ಯಾವ ದೇವಸ್ಥಾನದಲ್ಲಿ ಆರ್ಜಿತ ಸೇವೆ ನೋಡ್ಬೇಕು ಅಂದ್ಕೊಂಡಿರ್ತೀರಾ ಆ ಒಂದು ದೇವಸ್ಥಾನನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ನಾನೀಗ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಶ್ರೀನಿವಾಸ ಮಂಗಾಪುರ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಬಂದರೆ ನಮಗೆ ಸೇವೆಗಳ ಆಪ್ಷನ್ ಇರುತ್ತೆ. ಇಲ್ಲಿ ಕಲ್ಯಾಣೋತ್ಸವ ಆಗಿರ್ಬೋದು ಅಥವಾ ವೇದ ಆಶೀರ್ವಚನಂ, ತಿರುಪಾವಡ ಸೇವಾ, ಅಭಿಷೇಕ, ಈ ರೀತಿಯ ಎಲ್ಲ ಸೇವೆಗಳಿರುತ್ತೆ. ನಿಮಗೆ ಯಾವ ಸೇವೆ ಬೇಕು ಆ ಸೇವೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದು ಸೇವೆಗಳು ಕೆಲವು ದಿನಗಳು ಮಾತ್ರ ನಡೆಯುತ್ತೆ ನಮಗೆ. ಈಗ ನಾನು ತಿರುಪಾವಡ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಸೆಲೆಕ್ಟ್ ಮಾಡಿದ್ರೆ ನಮಗೆ ಎಕ್ಸಾಕ್ಟ್ 10 o'clock ಡಿಸೆಂಬರ್ ತಿಂಗಳ ಒಂದು ಟಿಕೆಟ್ಸ್ ರಿಲೀಸ್ ಆಗುತ್ತೆ. ಸೊ ನಿಮಗೆ ಯಾವ ಡೇಟ್ ಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಸೇವೆನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈಗ ನಾನು ಆಲ್ ಅಂತ ಕೊಟ್ಟರೆ ನಮಗೆ ನವೆಂಬರ್ ತಿಂಗಳಲ್ಲೂ ಕೂಡ ಕೆಲವೊಂದು ಡೇಟ್ಸಲ್ಲಿ ಸೇವೆ ಇನ್ನೂ ಕೂಡ ಅವೈಲೇಬಲ್ ಇದೆ. ಈಗ ನಾನು ಹಿಂಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಯಾವ್ದ್ಯಾವ್ದು ಸೇವೆ ಅವೈಲೇಬಲ್ ಇದೆ ಅಂತ ತೋರಿಸುತ್ತೆ. ಈಗ ನಾವು ಕಲ್ಯಾಣೋತ್ಸವ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ಟಿಕೆಟಲ್ಲಿ ನಾವು ಇಬ್ಬರಿಗೆ ಬುಕ್ ಮಾಡ್ಕೋಬೋದು. ಈಗ ನಾನು ಕಂಟಿನ್ಯೂ ಕೊಟ್ಟರೆ ನೋಡಿ ಜನರಲ್ ಡೀಟೇಲ್ಸ್ ಮತ್ತು ಪಿಲ್ಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ನಮ್ಗೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸಲ್ಲಿ ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡು, ಮತ್ತು ಪಿಲ್ಗ್ರಿಮ್ ಡೀಟೇಲ್ಸಲ್ಲಿ ಬಂದುಬಿಟ್ಟು ನೇಮ್, ಏಜ್, ಜೆಂಡರ್ ಮತ್ತು ಫೋಟೋ ID ಪ್ರೂಫ್. ಸೊ ಇಷ್ಟು ಡೀಟೇಲ್ಸ್ನ ನಾವು ಎಂಟರ್ ಮಾಡ್ಬೋದಾಗಿರುತ್ತೆ. ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ನಾವು ಕಂಟಿನ್ಯೂ ಕೊಟ್ಟರೆ ನಮಗೆ ಪೇಮೆಂಟ್ ಮೆಥಡ್ ಇರುತ್ತೆ. ಸೊ ನೀವು ಒಂದ್ಸರಿ ಪೇಮೆಂಟ್ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಸೇವೆ ಕೂಡ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ನಾವು
ಪದ್ಮಾವತಿ ಅಮ್ಮವಾರಿ ಟೆಂಪಲ್ ತಿರುಚಾನೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಇಲ್ಲಿ ನಮಗೆ ಯಾವುದೆಲ್ಲ ಸೇವೆಗಳಿದೆ ಅಂದರೆ, ಇಲ್ಲಿ ಸುಪ್ರಭಾತ, ಶುಕ್ರವಾರ ನಡೆಯುವ ಸುಪ್ರಭಾತ, ಕಲ್ಯಾಣೋತ್ಸವ, ಅಷ್ಟದಳ ಪಾದ ಪದ್ಮಾರಾಧನಾ, ಇಲ್ಲೂ ಕೂಡ ನಮಗೆ ತಿರುಪ್ಪಾವಡ ಸೇವೆ ಇದೆ, ಅಭಿಷೇಕ ಸೇವೆ ಇದೆ, ಪುಷ್ಪಾಂಜಲಿ ಸೇವಾ, ಈ ರೀತಿಯ ಸಾಕಷ್ಟು ಸೇವೆಗಳು ನಮಗೆ ತಿರುಚಾನೂರಿನಲ್ಲಿ ಕೂಡ ಇರುತ್ತೆ. ಸೊ ನಿಮಗೆ ಇಲ್ಲೂ ಕೂಡ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂದರೆ ನೀವು ಈ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋದ್ರೆ ನಿಮಗೆ ದರ್ಶನ ಕೂಡ ತುಂಬ ಚೆನ್ನಾಗಾಗುತ್ತೆ, ಸೇವೆ ನೋಡುವ ಒಂದು ಅವಕಾಶ ಕೂಡ ಇರುತ್ತೆ. ಈಗ ನಾನು ಆಲ್ ಸೇವಾಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ತಿರುಚಾನೂರಿನಲ್ಲಿ ನವೆಂಬರಲ್ಲೂ ಕೂಡ ನಮಗೆ ಯಾವ ಡೇಟಲ್ಲೂ ಕೂಡ ಇನ್ನೂ ಅವೈಲೇಬಲ್ ಇಲ್ಲ, ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಬುಕ್ ಆಗಿಬಿಟ್ಟಿದೆ. ಈ ರೀತಿ ನಿಮಗೆ ಯಾವ ತಿರುಪತಿಯ ಲೋಕಲ್ ಟೆಂಪಲ್ಸಲ್ಲಿ ಅರ್ಜಿತ ಸೇವೆ ನೋಡ್ಬೇಕಂತ ಆಸೆ ಇರುತ್ತೆ, ಆ ದೇವಸ್ಥಾನನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೇವೆನ ಸೆಲೆಕ್ಟ್ ಮಾಡಿಕೊಂಡು ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.